ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗಲ್ಲಿ ಬಂದು ನೀವು ನಾರ್ಮಲ್ ಇಂಟೀರಿಯರ್ ಕಿಚನ್ ನೋಡಿರ್ತೀರ. ಸೊ ಪ್ಲೇವುಡ್ಡಲ್ಲಾಗಿರ್ಬೋದು, ವುಡ್ಡಲ್ಲಾಗಿರ್ಬೋದು, ಅದೆಲ್ಲ ಕಾಮನ್. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಂದರೆ ಈ ಅಲ್ಯೂಮಿನಿಯಂ ಯೂಸ್ ಮಾಡಿ ಕಿಚನ್ ಇಂಟೀರಿಯರ್ ಮಾಡ್ತಾ ಇದ್ದಾರೆ. ಇದು ಮಾಡಿಸೋದ್ರಿಂದ ಕಾಸ್ಟ್ ವೈಸ್ ತುಂಬಾ ವರ್ತ್ ಅಂತ ಹೇಳ್ಬೋದು. ಮೇಯ್ನ್ ನಾವು ಕಾಸ್ಟ್ ನೋಡೋದಕ್ಕಿಂತ ಕ್ವಾಲಿಟಿ ನೋಡಬೇಕು, ಹಾಗೆ ಲಾಂಗ್ ಲಾಸ್ಟಿಂಗ್ ನೋಡಬೇಕಲ್ವ. ಸೊ ಇದು ಒಂದು 100 ಇಯರ್ಸ್ ಆದರೂ ಏನೂ ಆಗೋದಿಲ್ವಂತೆ. ಸೊ ನೆಕ್ಸ್ಟ್ ಇದು ಬಂದು ರಸ್ಟ್ ಕೂಡ ಹಿಡಿಯೋದಿಲ್ಲ. ಇವಾಗ ಕೆಲವೊಂದು ವುಡ್ ಆದರೆ ಹುಳ ಹಿಡಿಬೋದು, ಕೆಲವೊಂದು ಅಷ್ಟು ಲಾಂಗ್ ಲಾಸ್ಟಿಂಗ್ ಇರೋದಿಲ್ಲ. ಹೋಗ್ತಾ ಏನಾದರೂ ಇನ್ ಕೇಸ್ ನೀರು ಬಿದ್ದರೆ ಪ್ಲೇವುಡ್ ಎದ್ದೇಳೋ ಚಾನ್ಸಸ್ ಇರುತ್ತೆ, ಮೇಲ್ಗಡೆ ಸ್ಟಿಕ್ಕರ್ ಆಗಿರ್ಬೋದು. ಸೊ ಇದೇನಂದರೆ ಅಲ್ಯೂಮಿನಿಯಂ ಇನ್ ಕೇಸ್ ನಿಮಗೆ ಇದು ಬೇಡಪ್ಪ, ನಮಗೆ ಇನ್ ಕೇಸ್ ನಿಮಗೆ ಈ ಕಲರ್ ಕಾಂಬಿನೇಷನ್ ಸಾಕಾಯಿತು, ನಿಮ್ಗೆ ಬೇರೆ ಎಕ್ಸ್ಟ್ರಾ ನೆಕ್ಸ್ಟ್ ಒಂದು 10 ಇಯರ್ಸ್ ಆದ್ಬಿಟ್ಟು 20 ಇಯರ್ಸ್ ನಿಮ್ಗೆ ಯಾವಾಗ ಬೇಕಾದರೂ ಚೇಂಜ್ ಮಾಡ್ಕೋಬೋದು. ಸೊ ಏನು ಕರೆಂಟ್ ಶಾಕ್ ಸಹ ಹೊಡಿಯೋದಿಲ್ಲ. ಅಂದರೆ ಒಬ್ಬೊಬ್ಬರು ಅಲ್ಯೂಮಿನಿಯಂ ಅಂದರೆ ಶಾಕ್ ಹೊಡಿಯೋ ಚಾನ್ಸಸ್ ಇರುತ್ತೆ ಒಳಗಡೆ, ಹಾಗೆಲ್ಲ ಇರುತ್ತೆ. ಸೊ ಇದೇನಂದರೆ ನಿಜವಾಗ್ಲೂ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ತುಂಬಾ ಫಿನಿಶಿಂಗ್ ಎಲ್ಲ ತುಂಬಾ ನೀಟಾಗಿರುತ್ತೆ. ಸೊ ಅಮ್ಮನ ಮನೇಲಿ ಕಿಚನ್ ಇಂಟೀರಿಯರ್ ಮಾಡಿಸ್ತಿದ್ರು. ಸೊ ಇದು ಬಂದು ಅಲ್ಯೂಮಿನಿಯಮ್ದು. ನೀವು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಆ್ಯಕ್ಚುಲಿ ರೆಡಿ ಮಾಡ್ಕೋತಾ ಇದ್ದಾರೆ. ತುಂಬಾ ಬೇಗನೆ ಆಗಿಬಿಡುತ್ತೆ, ವಿತಿನ್ 2 ಡೇಸಲ್ಲಿ ಆಗುತ್ತೆ. ಬಟ್ ಕಿಚನ್ಗೆ ಅದಾದರೆ ತುಂಬ ಲೇಟ್ ಆಗುತ್ತೆ. ಬಟ್ ಇದು ಎಲ್ಲದು ಟೈಮ್ ಕೂಡ ಸೇವ್ ಆಗುತ್ತೆ. ಕಾಸ್ಟ್ ವೈಸ್ ಆಗಿರ್ಬೋದು, ಲಾಂಗ್ ಲಾಸ್ಟಿಂಗ್, ರೆಸ್ಟ್ ಕೂಡ ಹಿಡಿಯೋದಿಲ್ಲ. ಮಿನಿಮಮ್ ಅಂದ್ರೂ 100 ಇಯರ್ಸ್ ಆಫ್ ಲೈಫಲ್ಲಿ ಕೂಡ ಅಷ್ಟು ತನಕ ಇದು ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು. ತುಂಬಾ ಸಿಂಪಲ್, ಬಟ್ ಕಾಸ್ಟ್ ಇರುತ್ತೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಇಟ್ಸ್ ವರ್ತ್ ಅಂತಲೇ ಹೇಳ್ಬೋದು. ಅಮ್ಮನ ಮನೆಯಲ್ಲಿ ಒಂದು ಮನೆ ಕಟ್ಸೊಂಡು 10-12 ಇಯರ್ಸ್ ಆಯ್ತು ಅನಿಸುತ್ತೆ. ಸೊ ಕಿಚನ್ ಇಂಟೀರಿಯರ್ಸ್ ಏನು ಮಾಡಿರಲಿಲ್ಲ. ಸೊ ಅಮ್ಮನೂ ಪ್ಲ್ಯಾನ್ ಮಾಡ್ಕೋತಾ ಇದ್ರು. ಆ್ಯಕ್ಚುಲಿ ವುಡನ್ ಮಾಡಿಸ್ಬೇಕಂತಲೇ ಇದ್ದರು. ಸೊ ಹೀಗೆ ನಮಗೆ ಗೊತ್ತಿರೋರೊಬ್ಬರು ಅಲ್ಯೂಮಿನಿಯಂ ಮಾಡಿಸಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ನಾವು ಮಾಡಿಸಿದ್ದೀವಿ ಅಂತ ಹೇಳಿದರು. ಸೊ ಅಮ್ಮ ಫೈನಲಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತಲ್ವ, ಅಮ್ಮ ಒಬ್ಬರೇ ಮಾಡ್ಕೊಳ್ಳೋದು ಅಂತ. ಸೊ ಮಾಡಿಸೇ ಬಿಡೋಣ ಅಂತ. ಸೊ ಆ್ಯಕ್ಚುಲಿ ಅದು ಐಟಮ್ಸ್ ಎಲ್ಲ ತೆಗಿತೀವಿ ಅಂತ ಹೇಳಿದ್ವಿ. ಬಟ್ ಅವ್ರು ಏನು ಬೇಡ, ಇದೆಲ್ಲ ಏನು ಧೂಳೇನು ಆಗೋದಿಲ್ಲ. ಸೊ ವುಡ್ಡೆಲ್ಲ ಆದರೆ ತುಂಬಾ ಧೂಳು ಡಸ್ಟ್ ಎಲ್ಲ ಆಗುತ್ತಲ್ವ. ಸೊ ಆಂಟಿ ಏನು ತೆಗಿಬೇಡಿ, ಇದು ಹಾಗೆ ಮಾಡಿಕೊಡ್ತೀವಿ, ಏನು ಗಲೀಜು ಧೂಳು ಏನೂ ಆಗೋದಿಲ್ಲ ಅಂದರು. ಸೊ ಹಾಗೆ ಮಾಡ್ತಾಯಿದ್ದಾರೆ. ಬಟ್ ಫಿನಿಶಿಂಗ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನೀವು ಹಾಗೆ ವಿಡಿಯೋ ನೋಡಿ, ನಿಮಗೂ ಇನ್ ಕೇಸ್ ಬೇಕಾದರೆ ನೀವು ಆರಾಮಾಗಿ ಅಲ್ಯೂಮಿನಿಯಂ ಮಾಡಿಸ್ಕೊಬೋದು. ನಿಮ್ಗೆ ಯಾವ ಕಲರ್ ಸೂಟ್ ಆಗುತ್ತೆ ಅವರು ಫಸ್ಟೇ ತೋರಿಸ್ತಾರೆ ನಿಮಗೆ. ಸೇಮ್ ವುಡ್ ವರ್ಕಲ್ಲಿ ಹೇಗೆ ಕಾಂಬಿನೇಷನ್ ನಿಮ್ಗೆ ಯಾವ್ದು ಬೇಕು ಅಂತ ಒಂದು ಚಾರ್ಟ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಹೇಗೆ ತೋರಿಸ್ತಾರೋ ಸೇಮ್ ಅದೇನೆ. ಬಟ್ ಏನಂದರೆ ಅಲ್ಯೂಮಿನಿಯಂ ಅಷ್ಟೇ. ಬಟ್ ಬೇಗನೆ ಆಗಿಬಿಡುತ್ತೆ ಇದು. ವಿತಿನ್ 1 ಡೇ 2 ಡೇಸ್. ಅದು ಕಿಚನ್ ಮೇಲೆ ಆಗಿರ್ಬೋದು, ಅದು ಎಷ್ಟು ಸೈಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನಾನೇ ಬಂದಿದ್ದು ಕಲರ್ ಸೆಲೆಕ್ಟ್ ಮಾಡಿದ್ದು ಪರ್ಪಲ್ ಆ್ಯಂಡ್ ವೈಟು. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೂ ಏನಾದರೂ ಇಷ್ಟ ಆದರೆ ಹೇಳಿ. ಸೊ ನಿಮಗೊಂದು ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಅಲ್ಯೂಮಿನಿಯಂ ಅಂದರೆ ಕೆಲವೊಬ್ರಿಗೆ ಗೊತ್ತಿರೋದಲ್ಲ ಅಲ್ವ, ಒಬ್ಬೊಬ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ವೀಡಿಯೋ ಹಾಕಿದ್ದೀನಿ, ಫುಲ್ಲಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಲ್ಲ ಬಂದೆ ಅಲ್ಯೂಮಿನಿಯಮ್ಮು. ಸೊ ನಿಮಗೂ ಹೇಗೆ ಮಾಡ್ತಾರೆ ನಾನು ತೋರಿಸಿದ್ರೆ ಒಂದು ಐಡಿಯಾ ಬರುತ್ತಲ್ವ. ಸುಮ್ಮನೆ ಅಲ್ಯೂಮಿನಿಯಂ ಕಿಚನ್ ಅಂದರೆ ನಿಮಗೆ ಗೊತ್ತಿರಲ್ಲ, ಅಯ್ಯೋ ಅದು ಹೇಗಿರುತ್ತೋ, ಏನು ಮಾಡ್ತಾರೆ, ಹೇಗೆ ಡಸ್ಟ್ ಆಗುತ್ತಾ ಏನು ಅಂತ ಇದು ಮಾಡ್ಬೋದು. ಹಾಗೆ ವರ್ಕ್ ಮಾಡ್ತಿದ್ರಲ್ವ. ಸೊ ನನ್ನ ಬ್ರದರ್ ವೀಡಿಯೋ ಮಾಡಿದ್ದೆ. ಸೊ ಹಾಗೆ ತೋರಿಸ್ತಾ ಇದ್ದೀನಿ. ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವ್ರು ಬಂದು ಭದ್ರಾವತಿಯವರು, ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಮನೆಗಳಿಗೆ ಮಾಡಿದ್ದಾರೆ. ನಾವೆಲ್ಲ ಒನ್ ಟೈಮ್ ಅವ್ರು ಮಾಡಿರೋ ವರ್ಕೆಲ್ಲ ನೋಡೇ ಮಾಡಿಸ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಈ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತಲ್ವ, ಡಸ್ಟ್ ಎಲ್ಲ ಆಗುತ್ತಲ್ವ. ಸೊ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಅಲ್ಯೂಮಿನಿಯಂ ಕಿಚನ್ನು ರಸ್ಟ್ ಏನೂ ಹಿಡಿಯೋದಿಲ್ಲ. ಏನೇ ಇನ್ ಕೇಸ್ ನೀವು ನೀರು ಚೆಲ್ಲಿದ್ರು, ಏನೇ ಒಂದು ಚೆಲ್ಲಿದ್ರು ಏನೂ ಆಗೋದಿಲ್ಲ ಅಂತಲೇ ಹೇಳ್ಬೋದು. 100% ಗ್ಯಾರಂಟಿ. ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಮಾಡಿಸ್ಕೊಬೋದು. ನಿಮ್ಮ ಒಂದು ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೂ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಓಕೆ.
ಫ್ರೆಂಡ್ಸ್, ನೀವು ಫೈನಲಿ ನೋಡ್ತಾ ಇರ್ಬೋದು. ಸೊ ಹೀಗೆ ರೆಡಿಯಾಗಿದೆ. ನೀವು ಬಿಫೋರ್ ನಾನು ಫುಲ್ ವೀಡಿಯೋ ತೋರಿಸಿದ್ದೀನಿ, ಆಗ ಹೇಗಿತ್ತು ಈಗ ನೋಡಿ ಸೇಮ್ ವುಡ್ಡಲ್ಲಿ ಮಾಡಿರೋ ಥರ, ಅಂದರೆ ಪ್ಲೇವುಡ್ಡಲ್ಲಿ ಮಾಡಿರೋ ಥರನೇ ಇಂಟೀರಿಯರ್ ಇದೆ. ಸೊ ಈಗ ನೋಡ್ತಾ ಇರ್ಬೋದು ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಮ್ಮ ಇದೆಲ್ಲ ಗ್ಲಾಸಲ್ಲೇ ಇರಲಿ ಸೊ ಅಂತ ಹೇಳಿದರು. ಸೊ ಅದೆಲ್ಲ ಗ್ಲಾಸಲ್ಲೇ ಮಾಡಿಸಿದ್ದೀವಿ. ನಿಮ್ಗೆ ಹೇಗೆ ಹೇಳ್ತೀರಾ ಪ್ಲ್ಯಾನಿಂಗ್ ಹಾಗೆ ಮಾಡಿಕೊಡ್ತಾರೆ. ನೋಡ್ತಾ ಇರ್ಬೋದು ಪರ್ಪಲ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ. ಆ್ಯಕ್ಚುಲಿ ಇದು ಬಂದು ನಾನೇ ಸೆಲೆಕ್ಟ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ನಿಮ್ಗೇನಾದರೂ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಶೇರ್. ನೀವು ಒಳಗಡೆನೂ ನೋಡ್ತಾ ಇರ್ಬೋದು. ನಿಮಗೆ ಹೇಗೆ ಕಂಪಾರ್ಟ್ಮೆಂಟ್ ಬೇಕು ಒಳಗಡೆ ಹಾಗೆ ಮಾಡಿಸ್ಕೋಬೋದು. ಅಮ್ಮಂಗೆ ಇಷ್ಟು ಸಿಂಪಲ್ ಸಾಕಂತ ಹೇಳಿದ್ರು. ಸೊ ಹೀಗೆ ಮಾಡಿಸ್ಕೊಂಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ತುಂಬಾ ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್. ಬಾಯ್. ಟೇಕ್ ಕೇರ್.